ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರಿ ವೈರಲ್ ಆದ ಹುಡುಗಿ ಮೊನಾಲಿಸಾ ಭೋಸ್ಲೆ ರಾತ್ರಿ ಕಳೆದು ಬೆಳಿಗ್ಗೆ ಆಗುವಷ್ಟರಲ್ಲಿ ಫೇಮಸ್ ಆಗ್ತಾರೆ. ಅವರ ಆ ಪಾಪ್ಯುಲಾರಿಟಿ ಆಲ್ಬಮ್ ಸಾಂಗ್ಸ್, ವೆಬ್ ಸೀರೀಸ್ ಹಾಗೂ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡುವುದಕ್ಕೆ ಅವರಿಗೆ ಆಫರ್ಗಳನ್ನು ಹೊತ್ತು ತರ್ತವೆ. ಇದರ ಜೊತೆಗೆ ಫರ್ಮಾನ್ ಖಾನ್ ಪ್ರೇಮ ಪ್ರಕರಣವಾಗಿ ಪ್ರಾಣ ಬೆದರಿಕೆ ಇದೆ ಎಂದು ಕೇರಳಕ್ಕೆ ಬಂದು ಅಲ್ಲಿನ ರಾಜಕೀಯ ನಾಯಕರು ಹಾಗೂ ಪೊಲೀಸರ ನಡುವೆ ಮದುವೆ ಆಗ್ತಾರೆ. ಇನ್ನೇನು ಪ್ರೇಮ ಪ್ರಕರಣ ಸುಖಾಂತವಾಗಿ ಒಳ್ಳೆ ಮದುವೆ ಜೀವನ ಆರಂಭವಾಯಿತು ಎಂದುಕೊಂಡಾಗ ಮೋನಾಲಿಸ್ ನಾಪತ್ತೆ ಪ್ರಕರಣದ ಹಸಿ ಹಸಿ ಸುಳ್ಳು ನಾಟಕ ನಡೆಯಿತು. ಜೊತೆಗೆ ಲವ್ ಜಿಯಾದ್ ವಿವಾದ ಹುಟ್ಟಿಕೊಂಡಿತ್ತು. ಇದೀಗ ಮದುವೆಯಾಗಿ 1 ತಿಂಗಳಲ್ಲೇ ಮೊನಾಲಿಸಾ ಭೋಸ್ಲೆ ಗರ್ಭಿಣಿ ಆಗಿದ್ದಾರೆ ಹಾಗೂ ಅವಳು ಇನ್ನೂ ಅಪ್ರಾಪ್ತೆ ಆಗಿರುವುದರಿಂದ ಗಂಡ ಫರ್ಮಾನ್ ಖಾನ್ ಮೇಲೆ ಪೋಕ್ಸೋ ಕೇಸ್ ಆಗಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಹಾಗೆ ಒಮ್ಮೆ ಕಣ್ಣು ಹಾಯಿಸಿಕೊಂಡು ಬರೋಣ ಬನ್ನಿ. ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ. ಹಾಗೆ ಈ ವಿಡಿಯೋಗೆ ಮಿಸ್ ಮಾಡಿದೆ ಒಂದು ಲೈಕ್ ಒತ್ತಿ. ಮೊನಾಲಿಸಾ ಭೋಸ್ಲೆ ಮತ್ತು ಫರ್ಮಾನ್ ಖಾನ್ ಇಬ್ಬರು ಹಿಂದಿಯ ಒಂದು ಮೂವಿಯಲ್ಲಿ ಆಕ್ಟಿಂಗ್ ಮಾಡ್ತಾ ಇರ್ತಾರೆ. ಆಗ ಶೂಟಿಂಗ್ ಸೆಟ್ ಅಲ್ಲಿ ಒಬ್ಬರಿಗೊಬ್ಬರಿಗೆ ಪರಿಚಯ ಆಗಿ ಆ ಪರಿಚಯ ಪ್ರೇಮಕ್ಕೆ ತಿರುಗುತ್ತೆ. ಇದರ ಬಗ್ಗೆ ಒಂಚೂರು ಮಾಹಿತಿ ಸಿಕ್ಕ ಕೂಡಲೇ ಮೊನಾಲಿಸಾ ಪೋಷಕರು ಅವಳ ಸೋದರ ಮಾವನ ಜೊತೆಗೆ ಮೊನಾಲಿಸಾಳ ಮದುವೆ ಮಾಡಬೇಕೆಂದು ಗಡಿಬಿಡಿ ಮಾಡ್ತಾರೆ. ಆಗ ಇದನ್ನು ತಿಳಿದ ಮೊನಾಲಿಸಾ ಭೋಸ್ಲೆ ಫರ್ಮಾನ್ ಖಾನ್ಗೆ ವಿಷಯ ತಿಳಿಸಿ ಡಿಸ್ಕಷನ್ ಮಾಡಿ ಕೇರಳಕ್ಕೆ ಹೋಗಿ ಮದುವೆಯಾಗುವ ಡಿಸಿಷನ್ ತಗೊಂತಾರೆ. ಅವರಿಗಿದು ಎಲ್ಲ ರೀತಿಯಿಂದ ಸೇಫ್ ಅಂಡ್ ಸೆಕ್ಯೂರ್ ಆಗಿರುತ್ತೆ ಅಂತ ಅನಿಸುತ್ತೆ. ಆಗ ಫೇಕ್ ಡೇಟ್ ಆಫ್ ಬರ್ತ್ ಕ್ರಿಯೇಟ್ ಮಾಡಿ ಅದನ್ನೇ ವಯಸ್ಸುಗಳು ಎಂದು ತೋರಿಸಿ ಪೊಲೀಸರ ರಕ್ಷಣೆಯಲ್ಲಿ ಮಹಾರಾಷ್ಟ್ರದ ಫರ್ಮಾನ್ ಖಾನ್, ಮಧ್ಯಪ್ರದೇಶದ ಮೊನಾಲಿಸಾ ಭೋಸ್ಲೆ ಕೇರಳದ ದೇವಸ್ಥಾನವೊಂದರಲ್ಲಿ ಕೇರಳ ರಾಜಕಾರಣಿಗಳ ಸಪೋರ್ಟ್ ಅಲ್ಲಿ ಮ್ಯಾರೇಜ್ ಆಗ್ತಾರೆ. ಆ ಅನಂತರ ಕೇರಳದಲ್ಲೇ ಒಂದು ಬಾಡಿಗೆ ಮನೆ ಮಾಡಿ ಅಲ್ಲೇ ಸೆಟ್ಲ್ ಆಗ್ತಾರೆ. ಈ ನಡುವೆ ಈ ಸುದ್ದಿ ವೈರಲ್ ಆಗಿ ಲವ್ ಜಿಯಾದ್ ಆಗಿದೆ ಎಂಬ ಸುದ್ದಿ ಎಲ್ಲ ಕಡೆ ಹಬ್ಬುತ್ತೆ. ಆಗ ಮೊನಾಲಿಸಾ ಪೋಷಕರು ಸಹ ಇದನ್ನೇ ಹೇಳಿ ಭಾರಿ ವಿರೋಧ ತೋರಿಸ್ತಾರೆ. ಅವಳ ತಲೆ ಕೆಡಿಸಿ ಏನೇನೋ ಆಮಿಷ ಒಡ್ಡಿ ಅವಳನ್ನು ಮದುವೆಯಾಗಿದ್ದಾರೆ ಎಂದು ಆರೋಪ ಮಾಡ್ತಾರೆ. ಈ ಬಗ್ಗೆ ಲೀಗಲ್ ಆಗಿ ಆಕ್ಷನ್ ತೆಗೆದುಕೊಳ್ಳುವುದಕ್ಕೆ ಮೊನಾಲಿಸಾ ಪೋಷಕರು ಮಧ್ಯಪ್ರದೇಶದ ಮಂಡಲೇಶ್ವರ ಡಿಎಸ್ಗೆ ದೂರನ್ನು ನೀಡ್ತಾರೆ. ಈ ನಡುವೆ ಹಿಂದಿ ಸಿನಿಮಾ ಡೈರೆಕ್ಟರ್ ಒಬ್ಬರ ಮೇಲೆ ಆರೋಪ ಹೊರಿಸುವ ಮೊನಾಲಿಸಾ ಅವರು ನನ್ನನ್ನು ಮೈ ಕೈ ಮುಟ್ಟಿ ಲೈಂಗಿಕವಾಗಿ ಬಳಸಿಕೊಳ್ಳಲು ಪ್ರಯತ್ನ ಪಟ್ಟರು ಹಾಗೂ ಇದನ್ನು ಪೋಷಕರಿಗೆ ತಿಳಿಸಿದಾಗ ಅವರು ಯಾವುದೇ ತರಹದ ವಿರೋಧವನ್ನು ಸಹ ತೋರಲಿಲ್ಲ ಎಂದು ಮೊನಾಲಿಸಾ ಅವರು ಆರೋಪಿಸುತ್ತಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಆ ಫಿಲ್ಮ್ ಡೈರೆಕ್ಟರ್ ಮೊನಾಲಿಸಾ ಅವರ ಮೇಲೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಾರೆ. ಈ ನಡುವೆ ಅವರನ್ನು ಎಂಕ್ವೈರಿ ಮಾಡುವುದಕ್ಕೆ ಹಾಗೂ ಕಸ್ಟಡಿಗೆ ತಗೋಬೇಕು ಅಂದುಕೊಂಡಾಗ ಕೇರಳ ಹೈಕೋರ್ಟ್ ಮೊನಾಲಿಸಾ ಭೋಸ್ಲೆ ಹಾಗೂ ಫರ್ಮಾನ್ ಖಾನ್ಗೆ ಮಧ್ಯಂತರ ರಿಲೀಫ್ ನೀಡಿ ಮೇ 20ರವರೆಗೆ ಫರ್ಮಾನ್ ಖಾನ್ರನ್ನು ಬಂಧನ ಭೀತಿಯಿಂದ ಬಚಾವ್ ಮಾಡುತ್ತೆ. ನನಗೆ ಫರ್ಮಾನ್ ಖಾನ್ ಅಂದ್ರೆ ಪಂಚಪ್ರಾಣ, ನಾನು ಅವನ ಜೊತೆಗೆ ಇರ್ತೀನಿ, ಜೀವನ ಮಾಡ್ತೀನಿ ಅಂತ ಮೊನಾಲಿಸಾ ಅವರು ಸ್ಪಷ್ಟವಾಗಿ ಕೋರ್ಟಿಗೆ ತಿಳಿಸಿರ್ತಾರೆ. SC ST ಸಂಶೋಧನೆಗಳ ಪ್ರಕಾರ ಮಧ್ಯಪ್ರದೇಶದ ಪಾಡಿ ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಮೊನಾಲಿಸಾ ಅಪ್ರಾಪ್ತಳು ಎಂಬುದು ಸಾಬೀತಾಗುತ್ತೆ. ಮೈಸೂರು ಮುನ್ಸಿಪಲ್ ಕೌನ್ಸಿಲ್ ನೀಡಿದ್ದ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಅಲ್ಲಿರುವ ವ್ಯತ್ಯಾಸಗಳನ್ನು ಗುರುತಿಸುತ್ತೆ. ಮೈಸೂರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಜನಿಸಿರುವ ಮೊನಾಲಿಸಾ ವೈದ್ಯಕೀಯ ದಾಖಲೆಗಳ ಪ್ರಕಾರ ಡಿಸೆಂಬರ್ 30, 2020ರಂದು ಸಂಜೆ 5:50ಕ್ಕೆ ಹುಟ್ಟಿದ್ದಾರೆ ಅಂತ ಖಾತ್ರಿಪಡಿಸುತ್ತೆ. ಈ ದಾಖಲೆಗಳ ಆಧಾರದ ಮೇಲೆ ಮದುವೆ ಟೈಮಲ್ಲಿ ಮೊನಾಲಿಸಾಳ ಸರಿಯಾದ ವಯಸ್ಸು 16 ವರ್ಷ 2 ತಿಂಗಳು 12 ದಿನ ಆಗಿರುತ್ತೆ. ಆದರೆ ಮೊನಾಲಿಸಾ ಫರ್ಮಾನ್ ಖಾನ್ ಕೊಟ್ಟ ಡೇಟ್ ಆಫ್ ಸರ್ಟಿಫಿಕೇಟ್ ಅಲ್ಲಿ ಜನವರಿ 1, 2008 ಎಂದು ತಪ್ಪಾಗಿ ನಮೂದಿಸಲಾಗಿತ್ತು. ಹೀಗಾಗಿ ಫರ್ಮಾನ್ ಖಾನ್ ಮೇಲೆ ಪೋಕ್ಸೋ ಕೇಸ್ ರೆಕಾರ್ಡ್ ಆಗುತ್ತೆ. ಆದರೆ ಈಗ ವಿಚಾರಣೆಗೆ ಹಾಜರಾಗಬೇಕಿರುವ ಮೊನಾಲಿಸಾ ಗರ್ಭಿಣಿಯಾಗಿದ್ದಾರೆ. ಅದಕ್ಕೆ ಮಧ್ಯಪ್ರದೇಶದ ತನಕ ಜರ್ನಿ ಮಾಡಿ ವಿಚಾರಣೆ ಹಾಜರಾಗಲು ಅಸಾಧ್ಯ ಅಂತಾರೆ ಫರ್ಮಾನ್ ಖಾನ್. ಮದುವೆ ಆಗಿ 1 ತಿಂಗಳಲ್ಲೇ ಗರ್ಭಿಣಿ ಆಗಿರುವ ಅಪ್ರಾಪ್ತೆ ಮೊನಾಲಿಸಾಳ ವಿಚಾರಣೆಗೆ ಖುದ್ದು ಮಧ್ಯಪ್ರದೇಶದ ಪೊಲೀಸರೇ ಕೇಳಕ್ಕೆ ಬರಬೇಕು. ಹಾಗೆ ಫರ್ಮಾನ್ ಖಾನ್ಗೆ ಅರೆಸ್ಟ್ ಆಗುವ ಭಯ ಕೂಡ ಜಾಸ್ತಿ ಇದೆ. ಅಪ್ಪಟ ಹಳ್ಳಿ ಹುಡುಗಿಯಾಗಿದ್ದ ಮೊನಾಲಿಸಾ ಆಮೇಲೆ ಮಾಡರ್ನ್ ಗರ್ಲ್ ಆಗ್ತಾರೆ. ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಆಕ್ಟಿವ್ ಆಗಿ ರೀಲ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿಂದ ಎಲ್ಲಿಗೋ ಬಂದಿರೋ ಮೊನಾಲಿಸಾಳ ಲೈಫ್ ಜರ್ನಿ ಮುಂದೆ ಏನಾಗುತ್ತೋ ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.